ರಾಜ್ಯ ಬಿಜೆಪಿಯಲ್ಲಿ ಶುರುವಾಗಿದ್ದೇ ಅಡ್ಡ ಮತದಾನ ಸಂಚಲನ. ತುಮಕೂರಿನ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ರ? ಜಿಲ್ಲೆಯಲ್ಲಿ ವೈರಲ್ ಆಗ್ತಾ ಇದೆ ಪಬ್ಲಿಕ್ ಟಾಕ್ ಶ್ರೀಶ್ರೀಗೆ ಅಡಿಯ ಪೋಸ್ಟ್. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರಿಂದ ಅಡ್ಡ ಮತದಾನ ಆಗಿದೆ ಎಂಬ ಚರ್ಚೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಭುಗಿಲೆದ್ದಿದೆ. ಅಡ್ಡ ಮತದಾನದಿಂದಾಗಿ ರಾಜ್ಯ ಬಿಜೆಪಿಯ ಆಂತರಿಕ ಒಳ ಜಗಳಗಳು ಬೀದಿಗೆ ಬರ್ತಾ ಇದ್ರೆ, ಇತ್ತ ವಿಜಯೇಂದ್ರ ನಾಯಕತ್ವ ಮೇಲಿನ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಹೌದು, ಜೂನ್ 18ರಂದು ನಡೆದಿದ್ದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಒಟ್ಟು 11 ಮಂದಿ ಶಾಸಕರು ಅಡ್ಡ ಮತದಾನ ಮಾಡಿದ್ದು, ಇದರಿಂದ ಕಾಂಗ್ರೆಸ್ನ ಸದಸ್ಯರು ಭರ್ಜರಿ ಗೆಲುವನ್ನ ದಾಖಲಿಸಿದ್ರು. ಪರಿಷತ್ ಚುನಾವಣೆಯ ಸೋಲಿನಿಂದಾಗಿ ಮೈತ್ರಿ ನಾಯಕರಿಗೆ ತೀವ್ರ ಮುಜುಗರವನ್ನ ಉಂಟುಮಾಡಿತ್ತು. ಇನ್ನು ಅಡ್ಡ ಮತದಾನ ಆರೋಪ ಸಂಬಂಧ ಶೀಘ್ರವೇ ಧರ್ಮಸ್ಥಳದಲ್ಲಿ ಶಾಸಕಾಂಗ ಸಭೆ ಕರೆಯುವ ಮೂಲಕ ಆಣೆ ಪ್ರಮಾಣ ರಾಜಕೀಯಕ್ಕೆ ಬಿಜೆಪಿ ಮುಂದಾಗಿದೆ. ಇತ್ತ ತುಮಕೂರಿನಲ್ಲೂ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿರುವ ಬಗ್ಗೆ ಚರ್ಚೆ ತಾರಕಕ್ಕೇರಿದ್ದು, ತುಮಕೂರು ಜಿಲ್ಲೆಯ ಒಬ್ಬ ಶಾಸಕರು ಕೂಡ ಅಡ್ಡ ಮತದಾನದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಸುದ್ದಿ ಜಿಲ್ಲೆಯಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈ ಬಗ್ಗೆ ಪಬ್ಲಿಕ್ ಟಾಕ್ ಶ್ರೀಶ್ರೀಗೆ ಅಡಿ ಪೋಸ್ಟ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಪೋಸ್ಟರ್ನಲ್ಲಿ ತುಮಕೂರು ಜಿಲ್ಲೆಯ ಯಾವ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಕಮೆಂಟ್ ಮಾಡಿ ಎಂದು ಎಡಿಟ್ ಮಾಡಿರೋ ಪೋಸ್ಟರ್ ವೈರಲ್ ಆಗಿದೆ. ಇನ್ನು ಈ ಪೋಸ್ಟರ್ ಅನ್ನ ಮಾಜಿ ಶಾಸಕ ಗೌರಿಶಂಕರ್ ಅವರ ಕಾರ್ಯಕರ್ತರೇ ವೈರಲ್ ಮಾಡಿದ್ದಾರೆ ಎಂಬ ಅನುಮಾನ ಮೂಡ್ತಾ ಇದೆ. ಅದೇನೇ ಆಗ್ಲಿ, ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ವಿಚಾರ ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇತ್ತ ತುಮಕೂರು ಜಿಲ್ಲೆಯಲ್ಲೂ ಪೋಸ್ಟರ್ನಿಂದ ಅಡ್ಡ ಮತದಾನ ಸದ್ದು ಜೋರಾಗಿದೆ. ತುಮಕೂರಿನ ಯಾವ ಬಿಜೆಪಿ ಶಾಸಕ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಪ್ರಶ್ನೆಯಾಗಿದೆ. ಸದ್ಯದಲ್ಲಿಯೇ ಬಿಜೆಪಿಯಿಂದ ಅಡ್ಡ ಮತದಾನ ಮಾಡಿರುವ ಶಾಸಕರ ಪಟ್ಟಿಯನ್ನ ಬಿಜೆಪಿ ರಿಲೀಸ್ ಮಾಡುವುದಾಗಿ ತಿಳಿಸಿದ್ದು, ಪಟ್ಟಿ ಬಿಡುಗಡೆ ಬಳಿಕ ಆ ಶಾಸಕ ಯಾರು ಅನ್ನೋದು ಬಯಲಾಗಲಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.